ಜೈ ಗುರುದೇವ್. ಈ ವೇದಿಕೆ ಮೇಲೆ ಹಾಸ್ಯರಾಗಿರ್ತಕ್ಕಂತಹ ಮಹಾಜ್ಞಾನಿಗಳು ಗುರುಜಿಯವರಿಗೂ, ಗುರುಗಳಿಗೂ ಹಾಗೂ ಮಾತಾಜಿಯವರಿಗೂ ನನ್ನ ಪಾದಾಭಿ ವಂದನೆಗಳನ್ನು ಅರ್ಪಿಸುತ್ತಾ ಈ ಒಂದು ಯೋಗ ಕಾರ್ಯಕ್ರಮದ ಮುಕ್ತಾಯವಾದ ಬಗ್ಗೆ ಅನಿಸಿಕೆ ಹೇಳಲು ಇಚ್ಛಿಸುತ್ತಾ ಇದ್ದೇನೆ. ನನ್ನ ಹೆಸರು ರಾಮಕೋಟ್ ರೆಡ್ಡಿ ಅಂತೇಳಿ. ನಮ್ಮದು ಊರು ಬಂದುಬಿಟ್ಟು ತಾಳೂರು. ನನ್ನ ವೃತ್ತಿ ಜೀವನ ಶಿಕ್ಷಕ ವೃತ್ತಿ ಜೀವನ ಮಾಡ್ತಾಯಿದ್ದೀನಿ. ನೋಡಿ ಮಿತ್ರರೇ, ನಾವು ನಮ್ಮ ಜೀವನದಲ್ಲಿ ಹಲವಾರು ವಿಷಯಗಳನ್ನು ಕಂಡುಕೊಂಡಿರ್ತೀವಿ. ನಾವು ನಮ್ಮ ಒಂದು ದೈಹಿಕವಾಗಿ ಆಗಿರ್ಬೋದು, ಮಾನಸಿಕವಾಗಿ ಆಗಿರ್ಬೋದು, ಯಾವುದೇ ಒಂದು ವಿಚಾರಗಳಲ್ಲಿ ಇಂತಹ ಒಂದು ಯೋಗ ಅಂತಕ್ಕಂತಹ ಅಥವಾ ಪ್ರಾಣಾಯಾಮ, ಧ್ಯಾನ ಅಂತಕ್ಕಂತಹ ಅಂಶಗಳನ್ನು ನಾವು ಬದಲಾವಣೆ ಕಂಡುಕೊಳ್ಬೋದು. ಯಾಕಂದರೆ ನಮ್ಮಲ್ಲಿರ್ತಕ್ಕಂಥ ಶಕ್ತಿ ನಮಗೆ ಗೊತ್ತಿಲ್ಲಾರದೆ ನಾವು ಈ ಸಮಾಜದಲ್ಲಿ ಜೀವನ ಮಾಡ್ತಾ ಇರ್ತೀವಿ. ಗುರಿ ಇಲ್ಲದೇ ಮುಂದೆ ಹೋಗ್ತಾ ಇರ್ತೀವಿ. ಇಂಥ ಗುರುಗಳ ಆಶೀರ್ವಾದದಿಂದ, ಇಂಥ ಗುರುಗಳ ಒಂದು ವಿಚಾರದಿಂದ ನಾವು ಕೂಡ ಬದಲಾವಣೆ ಆಗ್ತೀವಿ ಅಂತಕ್ಕಂಥದ್ದು ಇಲ್ಲೇ ಉದಾಹರಣೆ. ಯಾಕಂದರೆ ನೋಡ್ರಿ, ನಾವು ಇಲ್ಲಿ ಮಾಡ್ತಕ್ಕಂತಹ ಒಂದು ಪ್ರಾಣಾಯಾಮ ಆಗಿರ್ಬೋದು, ಧ್ಯಾನ, ಯೋಗ ಆಗಿರ್ಬೋದು, ನಮ್ಮಲ್ಲಿ ತುಂಬಾ ಬದಲಾವಣೆ ಕಂಡುಕೊಂಡಿದ್ದೀವಿ ನಾವು. ಎಕ್ಸಾಂಪಲ್ ನಾವೇ ಆಗಿರ್ಬೋದು. ನಿಮ್ಮೆಲ್ಲ ಗೊತ್ತಿದೆ, ಗಂಡ್ಮಕ್ಕಳಿಗೆ ಗಂಡ್ಮಕ್ಕಳಿಗೆ ಮಾಮೂಲಿ ವೇಟ್ ಕೇಳಬಾರ್ದು, ಹೆಣ್ಮಕ್ಳಿಗೆ ವಯಸ್ಸು ಕೇಳಬಾರ್ದು ಅಂತಕ್ಕಂಥ ವಿಚಾರ ಇದೆ, ನಿಮಗೆಲ್ಲ ಗೊತ್ತಿದೆ ನೋಡಿ. ಆದರೂ ಕೂಡ ನಾನು ಇಷ್ಟು ಫ್ಯಾಟ್ ಇದ್ದರೂ ಕೂಡ ಈ ಒಂದು ಕ್ಲಾಸಿಗೆ ಬಂದ ಮೇಲೆ ತುಂಬಾ ಕಡಿಮೆ ಆಗಿದೆ ಅಂತ ಕೂಡ ನಾನು ಬಯಸ್ತೀನಿ. ಯಾಕಂದರೆ ಅಷ್ಟೊಂದು ಇಲ್ಲಿ ಪವರ್ಫುಲ್ ಆಗಿ ಕ್ಲಾಸ್ ನಡೆದವು, ಹಾಗೆ ಹೇಳ್ಕೊಟ್ರು ನಮಗೆ. ಆಗ ಆ ಒಂದು ಕಾರ್ಯಕ್ರಮ ಸಕ್ಸಸ್ ಆಗಬೇಕಂದ್ರೆ ನಮ್ಮಲ್ಲಿ ಒಂದು ದೃಢ ನಿರ್ಧಾರ ಇರಬೇಕು. ಇಲ್ಲಿ ಕೊಡ್ತಕ್ಕಂಥ ಆಹಾರ ಸೇವನೆ ಆಗಿರ್ಬೋದು, ಹೇಳ್ತಕ್ಕಂಥ ವಿಚಾರಗಳಾಗಿರ್ಬೋದು, ಅದನ್ನು ನಿಯಮಾನುಸಾರವಾಗಿ ಪಾಲನೆ ಮಾಡಲೇಬೇಕು. ಆಮೇಲೆ ಗುರುಗಳು ಹೇಳ್ತಕ್ಕಂಥ ಒಂದು ಪ್ರವಚನಗಳು ನಮ್ಮ ಜೀವನಕ್ಕೆ ಬಹಳ ಒಂದು ಸಂಬಂಧ ಇದೆ. ನಾವು ಎಲ್ಲೇ ವೃತ್ತಿ ಜೀವನದಲ್ಲಿ ಇದ್ದರೂ ಕೂಡ ಅದನ್ನ ಪ್ರಯೋಗ ಮಾಡ್ಕೊಳ್ಳೋಕೆ ಬಹಳ ಒಂದು ಖುಷಿ ಅನ್ನಿಸ್ತು ನನಗೆ. ಮೊನ್ನೆ ತಾನೇ ನಾನು ಇಲ್ಲಿ ವ್ಯಕ್ತಪಡಿಸ್ಕೊಂಡೆ, ನಾವು ಮಕ್ಕಳ ಮುಂದೆ ಪಾಠ ಮಾಡ್ತಿರ್ಬೇಕಾದ್ರೆ ಇಲ್ಲಿವರೆಗೂ ಮಾಡ್ತಾ ಇದ್ದೀವಿ ಗುರುಜಿ, ಆದರೆ ನಿಮ್ಮ ಮಾತುಗಳು ಕೇಳ್ಕೊಂಡ್ಮೇಲೆ ನಾವು ಇನ್ನೂ ನಗುಮುಖದಿಂದ ಖುಷಿಯಾಗಿ ವಿಚಾರಗಳನ್ನ ಹೇಳ್ತಾ ಹೋದ್ರೆ ಮಕ್ಕಳು ಇಂಟ್ರೆಸ್ಟಾಗಿ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಗುರುಜಿಯವರು ಸಮಾಜದಲ್ಲಿ ಇರ್ತಕ್ಕಂತಹ ಒಳಗಡೆ ಇರ್ತಕ್ಕಂಥ ವಿಚಾರಗಳನ್ನು ನಮಗೆ ವ್ಯಕ್ತಪಡಿಸ್ತಾ ಇದ್ರು. ನೋಡಿ ಸ್ನೇಹಿತರೆ ಅಥವಾ ಅಣ್ಣಂದಿರೆ, ನಾವು ಹೊರಗಡೆ ಎಲ್ಲಾದರೂ 1 hour ಕೂಡಕ್ಕೆ ಬಹಳ ಕಷ್ಟಪಡ್ತೀವಿ, ಏನಪ್ಪ ಇಷ್ಟೊತ್ತ ಅಂತೇಳಿ. ಆದರೆ ಗುರುಜಿಯವರು ನಮ್ಮನ್ನು ಸತತವಾಗಿ 3 ತಾಸು 3 ಗಂಟೆಗಟ್ಟಲೆ ಅವರು ತಮ್ಮ ಒಂದು ಮಾತಿನಲ್ಲಿ ಹಿಡಿದಿಟ್ಕೊಂಡು ನಮ್ಮನ್ನು ಸೆಳಿತಾರಲ್ಲ, ಅಲ್ಲೇ ನಮಗೆ ಗೊತ್ತಾಗುತ್ತೆ ಈ ಒಂದು ಯೋಗದ ಒಂದು ಶಕ್ತಿ ಹೇಗಿದೆ ಅಂತ. ಆಮೇಲೆ ನೋಡಿ, ಇನ್ನೊಂದು ಏನಪ್ಪ ಅಂದರೆ, ಸ್ನೇಹ ತುಂಬಾ ಬೆಳೆಸ್ತೀವಿ ನಾವು ಹೊರಗಡೆ. ಅದು ಈ ಒಂದು ಕ್ಲಾಸಲ್ಲಿ ಬೆಳೆಸ್ತಕ್ಕಂಥ ಸ್ನೇಹ ತುಂಬ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದರೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಇಲ್ಲಿ ಎಲ್ಲರೂ ಬರ್ತಕ್ಕಂತಹ ವ್ಯಕ್ತಿಗಳು ತುಂಬ ಉನ್ನತವಾಗಿರ್ತಕ್ಕಂಥ ಹುದ್ದೆಯಲ್ಲಿದ್ದಾರೆ. ಅವರು ಯಾರೂ ಕೂಡ ನಾನು ದೊಡ್ಡವ, ನಾನು ಚೆನ್ನಾಗಿ ಓದಿದ್ದೀನಿ, ನಾನು PhD, ನಾನು ಟೀಚರು, ನಾನು ಪ್ರಿನ್ಸಿಪಲು, ನಾನು ಬ್ಯಾಂಕ್ ಮ್ಯಾನೇಜರು. ಉದಾಹರಣೆ ನಮ್ಮ ಸ್ನೇಹಿತರೊಬ್ಬರು ಇದ್ದಾರೆ ಇಲ್ಲಿ, ನಿಮ್ಗೆಲ್ಲರೂ ಗೊತ್ತಿರುತ್ತೆ, ರಮಣ್ ರೆಡ್ಡಿ ಅಂತೇಳಿ. ಅವ್ರು ಬ್ಯಾಂಕ್ ಮ್ಯಾನೇಜರ್ ಅಂತ ನನಗೂ ಗೊತ್ತಿಲ್ಲ. ನಾನು ಈಗಲೂ ಕೂಡ ಅವ್ರನ್ನ ಏಕವಚನದಲ್ಲಿ ರಮಣ ಅಂತ ಕರಿತೀನಿ. ಆದರೆ ಬ್ಯಾಂಕಿಗೆ ಹೋದರೆ ಸರ್ ಅಂತ ಕರಿತೀವಿ. ಬ್ಯಾಂಕಿನಲ್ಲಿ ಮ್ಯಾನೇಜರು 10 ಮಾತು ನಾವು ಕೇಳಿದ್ರೆ, 10 ಪ್ರಶ್ನೆ ನಾವು ಕೇಳಿದ್ರೆ ಒಂದು ಮಾತು ಕೂಡ ಮಾತಾಡಲ್ರಿ ಅವರು. ಅದು ಇಲ್ಲಿ ರಮಣ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇರ್ತಾನೆ. ಕಾರಣ ಏನು? ಇಲ್ಲಿರ್ತಕ್ಕಂಥ ವಾತಾವರಣ ಅಂದರೆ ಹೇಗಿರುತ್ತೆ ವಾತಾವರಣ ನೋಡಿ. ಮನೆಯಲ್ಲಿ ನಾವು ಹೇಗಿರ್ತೀವಿ, ಕುಟುಂಬದ ಜೊತೆ ಹೇಗಿರಬೇಕು, ಅಂದರೆ ದಾಂಪತ್ಯ ಜೀವನ ಹೇಗಿರಬೇಕು, ಹೊರಗಡೆ ನಾವು ಮಾಡ್ತಕ್ಕಂಥ ವೃತ್ತಿಯಲ್ಲಿ ಹೇಗಿರಬೇಕು, ನಮ್ಮ ಸ್ನೇಹಿತರ ಒಡನಾಟ ಹೇಗಿರಬೇಕು, ಇದೆಲ್ಲ ಕಲ್ತಿರ್ತೀವಿ. ಆದರೆ ಬೆಳೆಸ್ಕೊಳ್ಳೋದು ಬಹಳ ಮುಖ್ಯ ತಾನೇ. ಅದು ಇಲ್ಲಿ ನಾವು ಕಲ್ತಿದ್ದೀವಿ ಅಂತ ನಾನು ಬಹಳ ಖುಷಿಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಈ ರೀತಿಯಾಗಿ ಯಾರು ಕೂಡ ನೋಡಿ, ಸ್ಟಾರ್ಟಿಂಗ್ ಏನಂತೀವಪ್ಪ ಅಂದರೆ, ಸ್ನೇಹಿತರ ಮಾತು ಕೇಳ್ಕೊಂಡು ಯೋಗ ಬೇಡಪ್ಪ, ಕಷ್ಟ ಇರುತ್ತೆ, ಅವರೆಲ್ಲ ಆಗೋದಿಲ್ಲ, ಅಲ್ಲ ಉಪವಾಸ ಇಡ್ತಾರೆ, ಆಮೇಲೆ ಒಟ್ಟು ಈ ಥರ ನಾವು ಥಿಂಕ್ ಮಾಡ್ತೀವಿ. ದಯವಿಟ್ಟು ಅದು ಆಲೋಚನೆ ಬೇಡ. ನಾವು ಬಂದಮೇಲೆ 2 ದಿನಕ್ಕೆ ನಾವು ತುಂಬ ಬದಲಾವಣೆ ಕಂಡುಕೊಂಡಿವ್ರಿ. ನೀವು ಕೂಡ ಕಾಣ್ರಿ ದಯವಿಟ್ಟು ಇಂಥ ಒಂದು. ಯಾಕಂದರೆ ನೋಡಿ, ನಮ್ಮ ಮನೆ ತಾನೇ ಗುರೂಜಿಗಳು ಮತ್ತೊಂದು ಉದಾಹರಣೆ ನಾನು ಪ್ರಸ್ತಾಪ ಮಾಡಿದೆ. ಎಷ್ಟೋ ಕೋಟಿಗಟ್ಟಲೆ ಜನ ಕ್ರಿಕೆಟ್ ನೋಡೋದಕ್ಕೆ ಹಂಗೆ ನುಗ್ಗಲು ಮಾಡಿ ಇತ್ತೀಚೆಗೆ ಬೆಂಗಳೂರಲ್ಲಿ ಸಾವಿಗೀಡಾಗಿದ್ದಾರೆ, ಹೌದಾ? ಅದರ ಬದಲಾಗಿ ಕೇವಲ 100 ಜನ ಇಂಥ ಕ್ಲಾಸಿಗೆ ಬಂದರೆ, ನಾವು ನಮ್ಮ ಈಗ ಸ್ನೇಹಿತರು ಒಬ್ಬ ಮೇಡಮ್ ಅವರು ವ್ಯಕ್ತಪಡಿಸಿದ್ರು, ನಮ್ಮ ಧ್ಯಾನದಲ್ಲಿ ನಾವು ಮುಳುಗಿದ್ರೆ ಭಗವಂತನ ದರ್ಶನ ಮಾಡ್ಕೊತೀವಲ್ಲ, ಅದು ನಿಜ. ಅಲ್ಲಿಲ್ಲ ಭಗವಂತ, ಇಲ್ಲಿದ್ದಾನೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಒಂದು ಹೇಳಕ್ಕೆ ತುಂಬಾ ಇದೆ, ಆದರೆ ಸಮಯ ತುಂಬ ಕಡಿಮೆ ಇದೆ. ಆ ಕಾರಣಕ್ಕೆ ನಾವು ಈ ಒಂದು ಮಾತನ್ನು ಹೇಳೋಕ್ಕೆ ತಾವು ಅವಕಾಶ ಮಾಡಿಕೊಡ್ತಕ್ಕಂಥ ಎಲ್ಲ ಗುರುಜಿಯವರಿಗೂ, ಗುರುಮಾತೆಯವರಿಗೂ ನಾವು ವಂದಿಸ್ತಾ, ಜೈ ಗುರುದೇವ್.